ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕೈ ಬಿಡನು ಎಂಬ ಚಾನೆಲ್ಗೆ ನಾನು ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನವೂ ಕೂಡ ಪ್ರಾರ್ಥನೆ ಕುರಿತು ಸಂದೇಶವನ್ನು ಕೇಳಿ ನಾವು ಆಶೀರ್ವಾದ ಹೊಂದೋಣ. ದಾನ ಧರ್ಮ ಕೊಡುವವರಾಗಿರ್ತಾರೆ. ಹಲ್ಲೆಲೂಯಾ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ. ಒಬ್ಬ ಒಬ್ಬ ಅಧಿಕಾರಿ, ರಾಜಕೀಯ ವ್ಯಕ್ತಿ ಇದ್ರೆ ಅವನು ಕೋಟಿ ಕೋಟಿ ದುಡ್ಡು ಸಂಪಾದನೆ ಮಾಡಿ ಇಟ್ಟಿರ್ತಾನೆ. ನಿಜ ತಾನೆ? ಅದೇ ಒಂದು ಬಡವ ಸುವಾರ್ತೆ ಸಾರುವಂಥ ವಿಶ್ವಾಸಿ ಏನೋ ಅಥವಾ ದೇವ ಸೇವಕನಿದ್ರೆ ಅವನ್ನ ನೋಡಿ ಏನು ಹೇಳ್ತಾರೆ ಗೊತ್ತಾ? ಏನು ಇಲ್ಲ. ಆದರೆ ಏನು ಇಲ್ಲದೆ ಹೋದ್ರೂ ಅವನು ತನ್ನ ಮೊಮ್ಮಕ್ಕಳಿಗೆ, ಆ ವ್ಯಕ್ತಿ ತನ್ನ ಮೊಮ್ಮಕ್ಕಳಿಗೆ ಕಳ್ಸಿಕೊಡೋದೇನು ಗೊತ್ತಾ? ಭಯಭಕ್ತಿ. ಹಲ್ಲೆಲೂಯಾ. ಭಕ್ತಿಯನ್ನ ಕಳ್ಸಿಕೊಡ್ಬೇಕಾದ್ರೆ ಯಾಕೀನನು ತನ್ನ ಆಗೋರನಿಗೆ ಭಕ್ತಿಯನ್ನ ಕಳ್ಸಿಕೊಟ್ರು. ಅದು ಇವತ್ತಿಗೂ ಮಾತಾಡ್ತಾ ಇದೆ. ನಿನ್ನ ಜೀವಿತದಲ್ಲಿ ಆ ಭಕ್ತಿಯನ್ನ ನೀನು ಕಳ್ಸಿಕೊಡ್ಬೇಕಾದ್ರೆ ದೇವರು ಅದನ್ನ ಜ್ಞಾಪದಲ್ಲಿ ಇಟ್ಟುಕೊಂಡು ಅವ್ರು ಏನ್ ಮಾಡ್ತಾರೆ ಗೊತ್ತಾ? 1000 ತಲೆಗಳವರೆಗೂ ದಯ ತೋರಿಸ್ತಾರೆ. ಹಲ್ಲೆಲೂಯಾ. ಅವ್ರು ಭಿಕ್ಷೆ ಬೇಡ್ತೀನಲ್ಲ, ಅದೇ ಹೇಳ್ತಾರೆ ದಾವೀದ ರಾಜ. ನಾನು ಚಿಕ್ಕವನಾಗಿದ್ದೆ, ಅಲ್ಲಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ. ನೀತಿವಂತನು ಒಂದು ಸಲ ಕೂಡ ಭಿಕ್ಷೆ ಬೇಡಿ ತಿಂದಿಲ್ಲ. ನೀತಿವಂತನು ಒಂದು ಸಲ ಕೂಡ ಭಿಕ್ಷೆ ಬೇಡಿ ಎಲ್ಲೋ ಒಂದು ಬೀದಿಯಲ್ಲಿ ಕುಳಿತುಕೊಂಡು ನನಗೆ ಊಟ ಹಾಕ್ರಿ ಅಂತ ಕೇಳ್ತಾ ಇಲ್ಲ. ಭಯಭಕ್ತಿಯಾಗಿರುವಂತ ಒಬ್ಬ ಮನುಷ್ಯನು, ಭಯಭಕ್ತಿಯಾಗಿರುವಂತ ಒಂದು ಸ್ತ್ರೀ, ದೇವ ಮಕ್ಕಳು, ಅವರ ಸಂತತಿಗಳು ಯಾವಾಗಲೂ ಕೊಡುವಂತರಾಗಿರ್ತಾರೆ. ಪ್ರಿಯರೇ, ನಿಮ್ಮ ಮನೆಗಳಲ್ಲಿ ಭಯಭಕ್ತಿಯನ್ನ ನೆಲೆಗೊಳ್ಳುವಾಗೆ ಕಾರ್ಯ ಮಾಡ್ರಿ. ಅಪರಿಶುದ್ಧವಾದನ್ನ ತೆಗೆದಾಕ್ರಿ, ಪರಿಶುದ್ಧತೆಯನ್ನು ಒಳಗಡೆ ಕರ್ಕೊಂಬನ್ರಿ, ಲೌಕಿಕವಾದನ್ನ ಎತ್ತಾಕ್ರಿ. ಕರ್ತನಿಗೆ ಭಯ ಪಡುವಂತ ಕಾರ್ಯಗಳನ್ನ ನೀವು ತೆಗೆದುಕೊಂಡ್ಬನ್ರಿ. ಯಾಕೆ ಅನ್ನೋದಾದ್ರೆ ಅರ್ಥ ಏನಂದ್ರೆ ಭಯಭಕ್ತಿ. ಆ ಒಂದು ಮಾರ್ಗದಲ್ಲೇ ನಡ್ಕೊಂಡ್ಬರ್ತಾನೆ. ಆಗೋರ ಬರೆಯೋದೇನಂತ ಹೇಳಿದ್ರೆ, ನನಗೆ ಕಪಟ ತೆಗೆದಾಕು ಸ್ವಾಮಿ, ಸುಳ್ಳು ಮಾತು ತೆಗೆದ. ಈ ಒಂದು ಪ್ರಾರ್ಥನೆ ನಮ್ಮ ಒಂದು ಪ್ರಾರ್ಥನೆಗಳಲ್ಲೂ ವೈಯಕ್ತಿಕವಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ನಮ್ಮ ಜೀವನದಲ್ಲಿ 4 ತಲೆಮಾರುಗಳಿಗೆ ಅವ್ರು ಕಂಡ್ರೆ ನಮ್ಮ ತಲೆಮಾರುಗಳು 1000 ತನಕ, ದೇವ್ರು ಬರೋದಾದ್ರೆ ಲೇಟ್ ಆದರೆ 1000 ತಲೆಗಳ ದೇವ್ರು ದಯೆ ದೊರಕಿಸ್ಕೊಡ್ತಾರೆ. ಅವ್ರು ಕೊಡುವರಾಗೆ ಕರ್ತನ ಮಾಡ್ತಾರೆ. ಲೋಕದಲ್ಲಿ ಅವ್ರು ಯಾವಾಗಲೂ ಉನ್ನತ ಪದವಿಯಲ್ಲಿ ಇರ್ತಾರೆ. ನಿನ್ನ ಮಕ್ಕಳು, ನಿನ್ನ ಕುಟುಂಬದಲ್ಲಿ ನೀನು ನಾನು ಭಯಭಕ್ತಿಯನ್ನ ಹಿಂಬಾಲಿಸೋಣ. ಇವತ್ತು ದೇವರ ಎದುರು ನೋಡ್ತಾ ಇರೋದೇನು ಗೊತ್ತಾ? ಭಯಭಕ್ತಿ ಉಳ್ಳವರಾಗಿರ್ಬೇಕೆಂಬುದಾಗಿ. ಅದನ್ನೇ ದೇವರ ಎದುರು ನೋಡ್ತಾ ಇದ್ದಾರೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಭಯಭಕ್ತಿಯಾಗಿ ಇರ್ಬೇಕಾದ್ರೆ ದೇವ ಮಂಜೂಷ ಇಟ್ಕೊಂಡು ಹೋಗ್ಬೇಕಾದ್ರೆ ಸತ್ಯವೇದದಲ್ಲಿ ನೋಡ್ತೀವಿ, ದಾವೀದ ರಾಜ ಒಂದು ಕಡೆ ಹೋಗ್ತಾನೆ. ನಾನು ಈ ಒಂದು ಪ್ರಸಂಗ ರೆಡಿ ಮಾಡಬೇಕಾದ್ರೆ ಆ ದಾವೀದ ರಾಜ ನಡ್ಕೊಂಡು ಹೋಗ್ಬೇಕಾದ್ರೆ ದೇವ ಮಂಜೂಷ ಎತ್ಕೊಂಡ್ ಬರ್ತಾ ಇರ್ತಾರೆ. ದೇವ ಮಂಜೂಷ ಎತ್ಕೊಂಡ್ ಬರ್ಬೇಕಾದ್ರೆ ಯಾವುದೋ ಒಂದು ರೀತಿ ಡ್ಯಾನ್ಸ್ಗಳು ಆಡ್ಕೊಂಡು, ಯಾವುದೋ ಒಂದು ರೀತಿ ಮೇಕಪ್ ಮಾಡ್ಕೊಂಡು, ಯಾವುದೋ ರೀತಿ ವಿಜೃಂಭಣೆಯಿಂದ ನಾನು ತಕೊಂಡ್ಬರ್ತೀನಿ ಎಂಬುದಾಗಿ ದಾವೀದ ನೆನೆಸ್ಕೊಂಡು ಹೋಗ್ಬಿಟ್ಟ. ದೇವರಿಗೆ ಅಂತವ್ರು ಬೇಕಾಗಿಲ್ಲ. ದಾವೀದನಿಗೆ ಭಯಭಕ್ತಿ ಇತ್ತು, ದಾವೀದ ಒಳ್ಳೆ ವ್ಯಕ್ತಿನೇ ಆಗಿದ. ಆದ್ರೆ ದೇವ ಮಂಜೂಷ ತರಬೇಕಾದ್ರೆ ದೇವ್ರ ಪ್ಲಾನ್ ಒಂದಿದೆ. ಭಯಭಕ್ತಿಯಾಗಿರುವಂತ ಮಹಾಪರಿಶುದ್ಧ ಅಂತ ಕರ್ತನಿಗೆ ಒಂದು ಪ್ಲಾನ್ ಇದೆ. ಹೇಗೆ ದೇವ ಮಂಜೂಷನ ಒತ್ಕೊಂಡು ಬರಬೇಕು, ಅದನ್ನ ಹೊರಕ್ಕೆ ಯಾರಿರ್ಬೇಕು, ಒಂದು ಭಯಭಕ್ತಿ ಇದೆ. ದಾವೀದ ರಾಜ ದೇವ ಮಂಜೂಷ ಹೊತ್ಕೊಂಡ್ರೆ ತನ್ನ ಬಟ್ಟೆಗಳನ್ನ ಹಾಕೊಂಡೇ ಹೋಗ್ತಾನೆ. ಯಾವ ಬಟ್ಟೆ? ರಕ್ತದ ಕಲೆ ಇರುವಂತ ಕತ್ತಿ ಇಟ್ಕೊಂಡು ಈ ರೀತಿ ಹೋಗ್ಬೇಕಾದ್ರೆ ದೇವರು ಅದನ್ನ ಮೆಚ್ಚಲ್ಲ. ಅದಕ್ಕೆ ಅವತ್ತು ಅಷ್ಟೊಂದು ಜನ ಸತ್ರು. ದಾವೀದ ನಾರು ಮಡಿಯನ್ನ ಹಾಕೊಂಡು ಯಾಜಕ ವಸ್ತ್ರಗಳನ್ನ ಬೇರೆಯವರು ಹೊತ್ಕೊಂಡು ಹೋಗ್ಬೇಕಾದ್ರೆ ದೇವ ಮಂಜೂಷ ಆರಾಮಾಗಿ ಬಂತು. ಅದೇನ್ ತೋರ್ಸಂದ್ರೆ ಭಯ ಭಕ್ತಿ. ಪ್ರಿಯರೇ, ಭಕ್ತಿ ನಮ್ಮ ಜೊತೆ ಇದ್ರೆ ಕರ್ತನ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಮ್ಮ, ಈ ಒಂದು 6 ಜನವರಿಯಲ್ಲಿ ಈ ಉಪವಾಸ ಪ್ರಾರ್ಥನೆಯಲ್ಲಿ ನೋಡ್ತಾ ಇರುವಂಥವ್ರು, ಮಾತ್ರಲ್ಲದೆ ಕೇಳುವಂಥ ದೇವ ಮಕ್ಕಳು, ನೀನು ಎಲ್ಲೇ ಹೋದ್ರೂ, ನೀ ಯಾವುದೇ ಜಾಗದಲ್ಲಿ ಕೆಲಸ ಮಾಡಿದ್ರು, ಯಾವುದೇ ಕುಟುಂಬದಲ್ಲಿ ಇದ್ರೂ, ನೀನು ಒಂದು ವೇಳೆ ನಿನ್ನ ಕುಟುಂಬದಲ್ಲಿ ರಕ್ಷಣೆ ಹೊಂದಿರಲಿ, ನೀನು ಒಬ್ಬನೇ ರಕ್ಷಣೆ ಹೊಂದದೇ ಇರುವಂಥ ಜನ ಇರ್ಬೋದು, ನೀನು ಒಬ್ಬರೇ ರಕ್ಷಣೆ ಹೊಂದಿರ್ಬೋದು, ನೀನು ಯಾವುದಾದ್ರೂ ಸಭೆಗೆ ಹೋಗ್ತಾ ಇರ್ಬೋದು, ಒಂದು ಮಾತ್ರ ಸತ್ಯ, ಪಿತೃಗಳ ದಾರಿಯನ್ನು ನೀ ಹಿಡಿದು ಭಯಭಕ್ತಿಯಲ್ಲಿ ನಡೆಯೋದಾದರೆ ನಿನ್ನ ತಲೆಮಾರುಗಳು ಆಶೀರ್ವಾದವಂತದೆ. ದೇವರ ವಾಕ್ಯವನ್ನು ಕೇಳಿ ನೀವು ಆಶೀರ್ವಾದ ಹೊಂದಿದ್ದೀರ ನಾನು ನೆನೆಸ್ತೇನೆ. ನಾವು ಈಗ ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಯಾಕಂತ ಹೇಳಿದ್ರೆ ಪ್ರಾರ್ಥನೆ ಮುಖ್ಯವಾದದ್ದು.
ಎಲ್ಲರಿಗೂ ಪ್ರಿಯರೇ, ಅದರಿಂದ ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕದ ತಂದೆಯೇ, ನಿಮ್ಮ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಹೌದಪ್ಪ ತಂದೆಯಾದ ದೇವರೇ, ಆಗೋರನ್ನ ಪ್ರಾರ್ಥನೆ ಸ್ವಾಮಿ ಎಷ್ಟು ವಿಶೇಷವಾಯಿತು. ಅದನ್ನ ಕರ್ತನೆ ಆಲಿಸಿ ಉತ್ತರ ಕೊಟ್ಟಂತ ಕರ್ತನು ಇವತ್ತು ಕರ್ತನ ದೇವರೇ, ನಿನ್ನ ಮುಂದೆ ಮೊಣಕಾಲಾಕಿ ಪ್ರಾರ್ಥನೆ ಮಾಡುವಂತ ಎಲ್ಲ ಮಕ್ಕಳಿಗೂ ನೀನು ಉತ್ತರ ಕೊಡೋದಕ್ಕಾಗಿ ಸ್ತೋತ್ರ. ಬೇಡಿಕೊಳ್ಳಿರಿ ನಿಮ್ಗೆ ದೊರೆಯುತ್ತದೆ ಎಂಬುದಾಗಿ ಹೇಳಿದ್ರೆ ಸ್ವಾಮಿ. ಕರ್ತನೆ, ಈ ಮಕ್ಕಳು ಪ್ರಾರ್ಥನೆಯಲ್ಲಿ ಕರ್ತನೆ ಮೊಣಕಾಲು ಇರ್ಬೇಕಾದ್ರೆ ಅವರಿಗೆ ಆಶೀರ್ವಾದವನ್ನು ಕೊಡು. ಮುಚ್ಚಲ್ಪಟ್ಟಂತ ಬಾಗಿಲುಗಳು ತೆರೆಯಲ್ಪಡ್ಲಿ ಎಂಬ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಒಂದೊಂದು ಕುಟುಂಬದಲ್ಲಿ ಸ್ವಾಮಿ ಕರ್ತನೆ ಪ್ರಾರ್ಥನೆ ಕರ್ತನೆ ದೇವರೇ ತುಂಬಲಿ ಎಂಬುದನ್ನು ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಅವ್ರು ಪ್ರಾರ್ಥಿಸಿದಾಗಲೇ ಸ್ವಾಮಿ ಅವ್ರಿಗಾಗಲಿ. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಮರಿಬೇಡಿ, ಯೇಸು ನಿಮ್ಮನ್ನ ಕೈ ಬಿಡಲಿ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ಹೇಳಿದ ನಲ್ಲವೇ
ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು.